ನಾರ್ಮಲ್ಲು ಒಗ್ಗರಣೆ ಹಾಕ್ಕೊಬೇಕು. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಆ್ಯಂಡ್ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಆನಿಯನ್ ಹಾಕ್ಬೇಕು. ಸ್ವಲ್ಪ ಆನಿಯನ್ ಹಾಕ್ಕೊಳ್ಬೇಕು. ಆಮೇಲೆ ಕರಿಬೇವು ಸೊಪ್ಪು ಮುಂಚೆನೇ ಹಾಕಿದ್ರೆ ಹೊಟ್ಟೋಗುತ್ತೆ ಅಂದ್ಬಿಟ್ಟು ಜೊತೆ ಹಾಕ್ತೀನಿ. ಇದು ಒಂದು 3-4 ಮಿನಿಟ್ಸ್ ಫ್ರೈ ಆಗಬೇಕು. ಇದು ಈ ಥರ ಒಂದು 3-4 ಮಿನಿಟ್ಸ್ ಹಾಕ್ಕೊಳ್ಳೆ. ಇವಾಗ ಚೀನಿಕಾಯಿನ ಹಾಕಬೇಕು. ಚೀನಿಕಾಯಿ ಅಂದರೆ ಸ್ವೀಟ್ ಪಂಪ್ಕಿನ್. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಆಮೇಲೆ ಇದನ್ನು ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಷ್ಟೊತ್ತು ಬಿಡಬೇಕಮ್ಮ? 1 ವಿಷಲ್ ಆಗೋವರೆಗೂ ಕೂಗಿಸಿ. 1 ವಿಷಲ್ ಕೂಗಿದ ಮೇಲೆ ಕಾಯಿ ತುರಿ ಹಾಕಿ ಫುಲ್ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ. 1 ವಿಷಲ್ ಕೂಗೋಕ್ಕೆ ಬಿಡ್ತೀನಿ. ಈಗ ಕಾಯಿ ತುರಿ ಹಾಕ್ಬಿಡೋದು. ಕಾಯಿ ತುರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ 1 ವಿಷಲ್ ಕೂಗಿಸಿ ಆಮೇಲೆ ಚೀನಿಕಾಯಿ ಪಲ್ಯ ರೆಡಿ. ಇಷ್ಟೇ ಸಿಂಪಲ್, ವೆರಿ ಸಿಂಪಲ್. ಇಟ್ಸ್ ವೆರಿ ಡಿಲಿಷಿಯಸ್. ಸ್ವಲ್ಪ ಸ್ವೀಟ್ ಬರುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಗ್ರಿ ಆ್ಯಡ್ ಮಾಡಬೇಕು, ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಸ್ವೀಟ್ ಡಿಶ್, ಸ್ವಲ್ಪ ಸ್ವೀಟ್ ಡಿಶ್ ಬರುತ್ತೆ. ಸ್ವೀಟ್ ಇರುತ್ತೆ ರೊಟ್ಟಿ ಜೊತೆ.